ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. 26ನೇ ದಿನ ಮತ್ತಷ್ಟು ಭೀಕರತೆ ಬಂತು. ಶನಿವಾರ 5 ದಿನಗಳ ಅಂತ್ಯ. ಆಲ್ರೆಡಿ ಅಮೇರಿಕಾಗೆ ದಿನದಿಂದ ದಿನಕ್ಕೆ ಏನು ಮಾಡಬೇಕು ಅನ್ನೋದು ತೋರಿಸ್ತಾ ಇಲ್ಲ. ಜೊತೆಗೆ ಟ್ರಂಪರ್ಗೆ ಇದು ಪ್ರೆಸ್ಟೀಜ್ ಇಶ್ಯೂ. ಒಂದು ಸಣ್ಣ ಇರಾನ್ ಅಂತ ದೇಶ ಇವತ್ತು ಅವ್ರಿಗೆ ಒಂದು ಮಗ್ಗಲ ಮುಳ್ಳು ಅಷ್ಟೇ ಅಲ್ಲ, ಅವರ ಅಧಿಕಾರವನ್ನು ಕಳೆಯುವ ಮಟ್ಟಕ್ಕೆ ಬಂದು ನಿಂತದ. ಈ ಹಿನ್ನೆಲೆಯಲ್ಲೇ ಇವತ್ತು ಟ್ರಂಪ್ ಇದ್ದಂಥವ್ರು ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ಆದರೆ ಆ ನಿರ್ಧಾರ ಅಲ್ಲಿ ಸೈನಿಕರಿಗೆ, ಅಮೇರಿಕ ಸೈನಿಕರಿಗೆ ಮೃತ್ಯು ಪಾಷಾಣ ಆದೀತ. ಯಾಕಂದರೆ ಆಲ್ರೆಡಿ IRGC ಇರಾನದ ಈ ಸೈನ್ಯದ ಬುದ್ಧಿವಂತಿಕೆ ಜೊತೆಗೆ ಅದರ ಹಿಂದಿದ್ದಂಥ ಚೈನಾ ತನ್ನ ಶಸ್ತ್ರಾಸ್ತ್ರಗಳನ್ನು ಕಳಿಸ್ತಾ ಇದೆ, ಕೊಡ್ತಾ ಇದೆ. ಹೀಗಾಗಿ ಇಲ್ಲಿವರೆಗೆ ಏನು ಗೆಲುವಿದ್ದರೂ ಅದರಲ್ಲಿ ಹೆಚ್ಚು ಕಡಿಮೆ ಚೈನಾ ಮತ್ತು ರಷ್ಯಾದ ಪಾಲು ಅದ. ಅವರಿಬ್ಬರು ಇವತ್ತು ನಿಂತು ಬಿಟ್ಟಿದ್ದಾರೆ ಅಮೇರಿಕ ವಿರೋಧವಾಗಿ. ತಮ್ಮ ವ್ಯಕ್ತಿತ್ವವನ್ನು, ತಮ್ಮ ಶಕ್ತಿಯನ್ನು, ಜಗದ ಒಂದು ಪವರನ್ನು ತಮ್ಮ ಕೈಲಿ ತೆಗೆದುಕೊಳ್ಳೋ ಸಲುವಾಗಿ. ಹೀಗಾಗಿ ಇದೆಲ್ಲ ಗೊತ್ತಿದ್ದು ಇವತ್ತು ಅನಿವಾರ್ಯವಾಗಿದೆ. ಯಾಕಂದರೆ ಭಾಳ ದೂರ ಬಂದುಬಿಟ್ಟಿದ್ದಾರೆ ಟ್ರಂಪ್ ಅವರು. ಆರಂಭದಲ್ಲಿ ನಿಲ್ಲಬೇಕಾಗಿತ್ತೇನೋ, ಆದರೂ ಅವ್ರಿಗೊಂದು ತಮ್ಮ ಮೇಲೆ ತಮಗೆ ವಿಶ್ವಾಸ, ಅಮೆರಿಕ ಮೇಲೆ ವಿಶ್ವಾಸ, ನಾವು ಸೂಪರ್ ಪವರ್ನ ಹೇಳಿದ್ದೆಲ್ಲರೂ ಕೇಳಬೇಕು ಅನ್ನುವಂಥ ಒಂದು ಹಠ. ಅದರಲ್ಲೂ ಇಸ್ರೇಲ್ ಮಧ್ಯ ಏಷ್ಯಾದಲ್ಲಿ ತನ್ನದೇ ಹಕ್ಕನ್ನು ಸಾಧಿಸಬೇಕು, ಈ ಎಲ್ಲ ಅರಬ್ ದೇಶಗಳನ್ನು ತನ್ನ ಕಪಿಮುಷ್ಟಿ ಹಿಡಿದು ಇಟ್ಕೊಳ್ಬೇಕು ಅನ್ನೋಂಥ ಮಹತ್ವಾಕಾಂಕ್ಷೆ ಅಥವಾ ದುರುದ್ದೇಶದ ಕಾರಣದಿಂದಾಗಿ ಏನಾಗಿಬಿಡ್ತಪ್ಪ ಅಂದರೆ ಇವತ್ತು ಅನಿವಾರ್ಯವಾಗಿ ಅಮೇರಿಕ ಮತ್ತು ಇಸ್ರೇಲ್ ಭಾಳ ದೂರ ಮಟ್ಟಿಗೆ ಬಂದು ನಿಂತಿದ್ದಾರೆ. ಇವತ್ತು ಅಲ್ಲಿಂದ ಮರಳುವುದು ಅಂದರೆ ಸೋತ್ ಹಿಂದೆ ಬರಬೇಕು, ಇಲ್ಲಪ್ಪ ಅಂದ್ರೆ ಹೋರಾಡಿ ಅಲ್ಲಿ ಸಾಯಬೇಕು ಅನ್ನೋ ಸ್ಥಿತಿಗೆ ಬಂದು ನಿಂತುಬಿಡೋದು ಅಮೇರಿಕ ಇವತ್ತು. ನಮ್ಮಲ್ಲಿ ಹೇಳ್ತಾರಲ್ರಿ ಕನ್ನಡದಲ್ಲಿ ಗಾದಿ ಮಾತದ, ಆಡಾಡ್ತಾ ಅಡಿಗೆ ಕೂಡಿದ್ರು ಅಂತ. ಇಲ್ಲೇ ಆಡ್ತಾ ಇದ್ರು ಚೆನ್ನಾಗಿ ಎಷ್ಟೇ ಸಣ್ಣ ದೇಶಗಳು ಹಂಚಿಕೊಂಡು ಆಟ ಮಾಡ್ಕೊಂಡು ನಾ ಸೂಪರ್ ಪವರ್ ಅಂತೇಳಿ ಅದರ ವರೆಗೆ ಹೆಚ್ಚು ಕೆಲಸ ಮಾಡಿಬಿಟ್ರು. ಇವತ್ತು ಇರಾನದ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ. ಇರಾನದಲ್ಲಿ ಕೆಲವೊಂದಿಷ್ಟು ವಿರೋಧಿತ್ತು, ಅವ್ರ ವಿರೋಧವಾಗಿ, ಖಮೇನಿ ವಿರೋಧವಾಗಿತ್ತು, ಇಲ್ಲಂತಲ್ಲ. ಅದರ ಸಂಖ್ಯೆ ಎಷ್ಟು, ಏನು, ಅವ್ರು ಯಾರು, ಎಂಥವರು, ಅವ್ರ ಶಕ್ತಿ ಎಷ್ಟದ ಅದನ್ನು ತಿಳ್ಕೊಳ್ಳಲು ಸಹಿತ ಮೊಸಾದ್, CIA, FBI ಇವೆಲ್ಲರೂ ಅಪಯಶಸ್ಸನ್ನು ಹೊಂದಿದ್ದು ಇವತ್ತಿನ ಈ ರಿಸಲ್ಟ್ಗಳು ಸಾಕ್ಷಿ. ಇವತ್ತು ಸ್ವತಃ ಇರಾನ್ ಹೇಳ್ತಾ ಇದ್ದ, IRGC ಹೇಳ್ತಾ ಇದ್ರಿ, ನಾವು 50 ವರ್ಷ ತಯಾರಿ ಮಾಡ್ಕೊಂಡಿವ್ರಿ ಇದಕ್ಕೆ, ಯುದ್ಧಕ್ಕೆ ಎಂದು ಬರ್ತದ ದಾರಿ ನೋಡ್ತಾ ಇದ್ವಿ. ಬರೀ ಈಗ 25-26 ದಿನ ನಾವು ಇನ್ನೂ ಯುದ್ಧ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲೇ ಇವರು ಸೋಲಿಸಲೇಬೇಕು ಅನ್ನೋಂಥ ಹಳ್ಳಕ್ಕೆ 5 ದಿವಸ ಏನೋ ಯುದ್ಧ ವಿರಾಮ ಘೋಷಣೆ ಮಾಡಿಕೊಂಡ್ರು. ಆದರೆ ಇರಾನ್ ಯುದ್ಧನ ವಿರಾಮ ಮಾಡಿಲ್ಲ. ನೋ ಸೀಸ್ ಫೈರ್, ಅದು ಯುದ್ಧ ನಡೆಸೋದು. ಇಸ್ರೇಲನ್ನು ಹೊಡೆದು ತೆಗಿತಾನೆ ಅದು, ಇಸ್ರೇಲ್ ಸಹಿತ ಅದಕ್ಕೆ ಉತ್ತರ ಕೊಡ್ತಾನೆ. ಅದು ನಡೆದ ಇಸ್ರೇಲ್ಗೊಂದು ಭರವಸೆ ಇಲ್ಲ, ಅಮೇರಿಕ ನನ್ನ ಹಿಂದೆ ಇರ್ತದೆ, ಇದ್ದೇ ಇರ್ತಾನೆ, ಗೆಲ್ಲಬಲ್ಲಿ ಅನ್ನುವಂಥದ್ದು. ಆದರೆ ದಿನದಿಂದ ದಿನಕ್ಕೆ ಅದು ಸುಳ್ಳು ಆಗ್ತಾ ನಡೆದು. ಇಂಥ ಪ್ರಸಂಗದಲ್ಲಿ ಅಮೇರಿಕಾಗೆ ಅನಿವಾರ್ಯವಾಗಿ ಇವತ್ತು ಇರಾನನ್ನು ಅದರ ನೆಲದಲ್ಲೇ ಹಿಡಿದಿರಬೇಕಾಗಿತ್ತು. ಅಂದರೆ ಕರ್ಗ್ ದ್ವೀಪವನ್ನು ಕಸ್ಕೋಬೇಕು ಅಂತ. ಹೋರ್ಮುಜ್ ಏನು ಜಲಸಂಧಿದ ಅಲ್ಲಿಂದ ಕೈಯಲ್ಲಿ ತೆಗೆದುಕೊಂಡ್ಬಿಟ್ಟದು ಇರಾನ್. ಅಲ್ಲಿ ಮುಂದೆ ಹೋಗ್ಲಿಕ್ಕೆ ಕೊಡ್ತಾರೆ. ಕೇವಲ 5 ದೇಶಗಳು ಕೊಟ್ಟದ್ದು. 1ನೇದು ಚೀನಾ, 2ನೇದು ರಷ್ಯಾ, 3ನೇದು ಭಾರತ, ಆಮೇಲೆ ಇರಾಕ್ ಮತ್ತು ಪಾಕಿಸ್ತಾನ. ಇವುಗಳಿಗೆ ಮಾತ್ರ ಹೋಗೋದಕ್ಕೆ ಕೊಟ್ಟದ, ಉಳಿದವ್ರಿಗಿಲ್ಲ. ನೋವೇ ಎಲ್ಲರಿಗೂ ಹಾಯ್ದು ಬಂದು ಅಲ್ಲಿ ಬರಬೇಕಾದ್ರೆ ಯುದ್ಧನ ಮಾಡಬೇಕು. ಅದನ್ನು ಮಾಡೋದ್ರ ಸುಲಭದ ಕೆಲಸ ಅಲ್ಲ. ಅಮೇರಿಕೆಗೆ ಈಗಾಗಲೇ ಗೊತ್ತೂ ಆಗ್ಯದ. ಅದು ಏನು ಮಾಡೋದು, ಇದು ಅನಿವಾರ್ಯವಾಗಿ ಒಂದು ಹೇಳಿದರೆ ಈಗ ಸೋತು ಅವ್ರು ಹೇಳಿದಂಥ ಷರತ್ತುಗಳನ್ನು ಒಪ್ಪಿಕೊಂಡು ಅಲ್ಲಿ ಅರಬ್ ದೇಶಗಳನ್ನ ಬಿಟ್ಟು ಅಲ್ಲಿ ತಮ್ಮ ನೆಲೆಗಳನ್ನೆಲ್ಲ ತಕ್ಕೊಂಡು ತಮ್ಮ ದೇಶಕ್ಕೆ ವಾಪಸ್ ಹೋಗ್ಬೇಕು. ಇದು ಸಾಧ್ಯನಾ? ಅಮೇರಿಕೆಗೆ ಇದೊಂದು ಬಿಲ್ಕುಲ್ ಅಸಾಧ್ಯವಾದಂಥ ಕೆಲಸ. ಇವತ್ತು ಟ್ರಂಪ್ ಅವ್ರು ಯಾವ ಸ್ಥಿತಿ ತಂದಿರಿಸಿದಾರೆ ಅಂದ್ರೆ ಅಮೇರಿಕನ್ಗಳನ್ನು ನೀವು ಯುದ್ಧ ಮಾಡಲೇಬೇಕು ಅನ್ನೋಂಥ ದುಸ್ಥಿತಿ ತಂದಿರಿಸಿದ್ದಾರೆ. ಇತಿಹಾಸದಲ್ಲೇ ಇಂಥ ಕೆಲಸವನ್ನು ಯಾವ ಅಧ್ಯಕ್ಷರು ಮಾಡೇ ಇಲ್ಲ. ಅಮೇರಿಕ ಅಧ್ಯಕ್ಷನು ಈ ಪ್ರಮಾಣದಲ್ಲೇ ಇಡೀ ಅಮೇರಿಕೆಯನ್ನು ಒಂದು ಪರೀಕ್ಷಾಕಾರಕ್ಕೆ ತಂದು ಒಡ್ಡುವಂಥ ಕೆಲಸ ಮಾಡಿಲ್ಲ. ಈ ಸಲ ಟ್ರಂಪ್ ಅವ್ರು ಮಾಡಿದ್ರು. ಹೀಗಾಗಿ ಈ ಸಲ ಡೂ ಆರ್ ಡೈ ಇಲ್ಲಂತೆ. ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಅಂದರೆ ಈ ಒಂದು ವೈಟ್ ಹೌಸ್ನಲ್ಲಿ ಇವರು ವಿರೋಧಿಗಳು ಹೆಚ್ಚಾಗ್ತಾ ಇದ್ದಾರೆ ದಿನದ ದಿನಕ್ಕೆ. ರಿಪಬ್ಲಿಕನ್ ಪಾರ್ಟಿಗೆ ಇವ್ರ ಪಕ್ಷನೇ ಅದು, ಆ ಪಕ್ಷದ ಅನೇಕ ಸಂಸದರು ಸಹಿತ ಇವ್ರು ವಿರೋಧ ಮಾಡ್ತಾ ಇದ್ದಾರೆ. ಇದು ತಪ್ಪು ಹೆಜ್ಜೆ ಇಟ್ಟಿದ್ದಪ್ಪ, ಇದು ನಮ್ಮ ನುಗ್ಗಿಸಿದ್ದೀನಿ ಎಲ್ಲೋ ಅಂತೇಳಿ. ಅದಕ್ಕಾಗಿ ಇವತ್ತು ಅನಿವಾರ್ಯ ಆಗಿದೆ. ಅದಕ್ಕಾಗಿ ಇರಾನದ ಜೀವ ಎಲ್ಲದಪ್ಪ ಅಂತಂದ್ರೆ ಕರ್ಗ್ ದ್ವೀಪದಲ್ಲಿದೆ. ಅಲ್ಲಿದ 90% ಅಲ್ಲಿದ ಏನು ಎಣ್ಣೆ ಬರ್ತದೆ ಅಥವಾ ಗ್ಯಾಸ್ ಬರ್ತದೆ ವಿದೇಶಗಳು ರಫ್ತು ಮಾಡಿ ಇವತ್ತು ಈ ಹಂತಕ್ಕೆ ಬಂದದ. ಅದನ್ನು ಕಸ್ಕೊಳ್ಬೇಕು ಅನ್ನುವಂಥ ಒಂದು ಧೈರ್ಯದ ಹೆಜ್ಜೆಯೋ ಹುಚ್ಚು ಸಾಹಸದ ಹೆಜ್ಜೆಯೋ ಟ್ರಂಪ್ ಅವ್ರು ಮಾಡಿದಾರಂತೆ.
ಹೀಗಾಗಿ ಭೂ ಸೇನೆಯನ್ನು ಬಿಟ್ಟುಕೊಂಡು ಭೂ ಜಲ ವಾಯು ಎಲ್ಲ ಕಡೆಯಿಂದ ದಾಳಿ ಮಾಡಬೇಕು ಅನ್ನೋಂಥ ಒಂದು ಫೈನಲ್ ಡಿಸಿಷನ್ಗೆ ಬಂದಾರೆ ಅಂತ ಕಾಣ್ತದೆ. ಇದು ಏನಪ್ಪ ಅಂತಂದ್ರೆ ಅದಕ್ಕಾಗಿ ಇವತ್ತು ಹೇಳ್ತಾ ಇದ್ದಾರೆ ನಮ್ಮ ಟ್ರಂಪ್ ಅವರು ಅಮೆರಿಕ ಮುಂದಿಟ್ಟಿರೋ ಕದನ ವಿರಾಮ ಒಪ್ಪಂದ ಮಾತುಕತೆ ಪ್ರಸ್ತಾಪವನ್ನು ಇರಾನ್ ಗಂಭೀರವಾಗಿ ಪರಿಗಣಿಸಬೇಕು. ನಾವೇನು ಇಟ್ಟಿದ್ವಿ ಈಗ 15 ಪಾಯಿಂಟ್ ಇಟ್ಟಿವಿ, ಅದನ್ನು ಒಪ್ಪಿಕೊಳ್ಳೇಬೇಕು. ಇಲ್ಲ ಅಂದ್ರೆ ನೀವು ರೆಡಿ ಆಗಿರಿ, ಒಪ್ಪದಿದ್ದರೆ ಪರಿಣಾಮ ಘೋರ. ಇರಾನ್ ಇಲ್ದಂಗೆ ಮಾಡಿಬಿಡ್ತೀವಿ ನಾವು. ಅಲ್ಲಿ ನಿಮ್ಮ ಮುಖ್ಯ ಏನಪ್ಪ ಎದುರು ನೀವು ಇಷ್ಟು ಹೋರಾಡ್ಕೊಳ್ತಾ ಇದ್ದೀರಿ ಕರ್ಗ್ ದ್ವೀಪದ ಮೇಲೆ. ಆ ಕರ್ಗ್ ದ್ವೀಪನ ಕಸ್ಕೊಂಡು ಬಿಡ್ತೀವಿ, ಅದನ್ನು ನಾಶ ಮಾಡೋದಿಲ್ಲ, ಕಸ್ಕೊಂಡು ಬಿಡ್ತೀವಿ, ನಿಮ್ಮನ್ನು ಅಟ್ಟಿ ಬಿಡ್ತೀವಿ, ಕಳಿಸ್ತೀವಿ ಅನ್ನುವಂಥ ಮಾತು. ಇದು ಅಂದುಕೊಂಡ್ರೆ ಸುಲಭದನ ಅನ್ನುವಂಥ ದೊಡ್ಡ ಪ್ರಶ್ನೆ. ಯಾಕಂದರೆ ಇದರಲ್ಲಿ ಭಾಳಷ್ಟು ಮಾತಾಡಿದ್ದಾರೆ ಟ್ರಂಪ್ ಅವರು. ಯಾವುದೇ ಯಶಸ್ಸನ್ನು ಸಾಧಿಸ್ಲಿಕ್ಕೆ ಆಗ್ತಾ ಇಲ್ಲ. ಆಯ್ತು, ಇವ್ರು ಬಾಂಬ್ ದಾಳಿ ಮಾಡಿದರು, ಮತ್ತೇನು ಮಾಡಿದರು, ಅನೇಕ ಸಾವು ನೋವುಗಳದು ಎಲ್ಲ ಅದು. ಆದರೆ ಇವತ್ತು ಈ ಒಂದು ಕೊಲ್ಲಿ ರಾಷ್ಟ್ರಗಳಲ್ಲಿ ಅಮೆರಿಕೆಯ ಒಂದು ಮೊದಲನೇ ವ್ಯಕ್ತಿತ್ವ ಇವತ್ತು ಇಲ್ದಂಗೆ ಆಗಿ ಹೋಗ್ಬಿಟ್ಟದಂತ. ಇವತ್ತು ಅವರು ಒಂದು ಹೇಳಿದ್ರೆ ಇವಾಗ ಡೂ ಆರ್ ಡೈ ಪರಿಸ್ಥಿತಿ, ಗೆಲ್ಲಲೇಬೇಕು, ಇಲ್ಲ ಸುನ್ನಾಗೆ ಇತಿಹಾಸ ಗರ್ಭ ಸೇರಬೇಕು ಅಮೆರಿಕ. ಆ ಹಂತಕ್ಕೆ ಬಂದಿರುವಂಥ ಪರಿಸ್ಥಿತಿ. ಯಾಕಂದ್ರೆ ಇವತ್ತು ನ್ಯಾಟೋ ಅವರಿಂದ ದೂರ ಸರಿದ, ಇನ್ನುಳಿದ ಯುರೋಪ್ ಖಂಡದ ದೇಶಗಳೆಲ್ಲ ದೂರ ಸರಿತಾ ಇದ್ದಾವೆ. ಮತ್ತು ಜಗತ್ತು ಹಂಗದ ರೀ, ಗೆದ್ದವ್ರು ಭಾರ ಹಿಡಿತದೆ. ಅವರು ಗೆದ್ದವ್ರು ಯಾರಪ್ಪ? ಹೂ ಇಸ್ ದ ಸ್ಟ್ರಾಂಗ್ ಆ್ಯಂಡ್ ಸ್ಟ್ರಾಂಗೆಸ್ಟ್? ಅವ್ರು ಬೆನ್ನತ್ತದ ಜಗತ್ತು. ಇವತ್ತು ಯಾವುದು ಸ್ಟ್ರಾಂಗ? ಇವತ್ತು ಇರಾನ್ ಮುಂದೆ ನಿಂತದ. ಅದರ ಹಿಂದೆ ನಿಂತಾರೆ ಯಾರು? ರಷ್ಯಾ ಮತ್ತು ಚೈನಾ. ಅವ್ರು ಬೆನ್ನತ್ತು ಸಾಧ್ಯತೆಗಳಿದ್ದಾವೆ. ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಮತ್ತು ಅಮೇರಿಕ ಈಗಾಗಲೇ ತನ್ನ ದುಷ್ಟತನವನ್ನು ತೋರಿಸ್ಕೊಂಡದ. ಎಲ್ಲೆಲ್ಲಿ ಆಯಿಲ್ ಇದೆ ಅದು ತನ್ನ ಕಬ್ಜಾ ತೊಗೊಳ್ಬೇಕು, ಉಳಿದವರೆಲ್ಲ ಹೊರಕಟ್ಟಬೇಕು, ಉಳಿದವರೆಲ್ಲ ಭಿಕ್ಷಾಧೀಶರಾಗಬೇಕು ಅನ್ನುವಂಥ ಮಟ್ಟಕ್ಕೆ ಯೋಚನೆ ಮಾಡಿದ್ರಿಂದಾಗೆ ಇವತ್ತು ಯುರೋಪಿಯನ್ ಯೂನಿಯನ್ಗಳು ಇವತ್ತು ಅಮೇರಿಕಕ್ಕೆ ತಿರುಗಿ ಬಿದ್ದಿದ್ದಾವೆ. ಅವ್ರು ನ್ಯಾಟೋ ಸಹಾಯ ಕೇಳಿದರೂ ಕೊಡ್ತಾ ಇಲ್ಲ, ಇಲ್ಲಪ್ಪ ನಮಗಿಲ್ಲ, ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಇವತ್ತು ನ್ಯಾಟೋ ದೇಶಗಳು ಇವತ್ತು ಹೇಳ್ತಾ ಇದ್ದಾವೆ. ಹೀಗಾಗಿ ಈಗ ಟ್ರಂಪರಿಗೆ ಉಳಿದಿರುವ ದಾರಿ ಒಂದು ಸೋತು ಹಿಂದೆ ಹೋಗೋದು, ಇಲ್ಲ ಏನಾದರೂ ಆಗಲಿ ನಮ್ಮ ಸೈನ್ಯ ಖುಲ್ಲಾಗಲಿ, ನಾಶ ಆಗಲಿ, ಯುದ್ಧ ಮಾಡೋದು ಗೆಲ್ಲೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಅಂದುಕೊಂಡಷ್ಟು ಸುಲಭ ಇಲ್ಲ. ಕರ್ಗ್ ದ್ವೀಪ ಸುತ್ತಮುತ್ತಲೂ ಎಲ್ಲನೂ ಬಾಂಬ್ಸ್ಗಳನ್ನ, ಇನ್ನುಳದನ್ನು, ನೆಲ ಬಾಂಬ್ಗಳನ್ನು ಏನೆಲ್ಲ ನೀವು ಪಂಡುಬ್ಬಿ ಅಂತೀವಿ. ಪಂಡುಬ್ಬಿ ಅಂದರೆ ಸಬ್ಮರೀನನ್ನು ಜಲಾಂತರ್ಗಾಮಿ ಅಂತ ಕರ್ಕೊಳ್ತೀವಿ, ನೀರೊಳಗೆ ಹೋಗುವಂಥದ್ದು. ಅದನ್ನು ಅಲ್ಲೇ ನಾಶ ಮಾಡುವಂಥ, ಹಡಗುಗಳು ನಾಶ ಮಾಡುವಂಥ ಎಲ್ಲ ಬಾಂಬ್ಗಳನ್ನು, ಬಂಪರ್ಗಳನ್ನು ದ್ವೀಪ ಸುತ್ತಮುತ್ತಿರುವಂಥ ಗುಡ್ಡಗಳ ಒಳಗೆ ಅಲ್ಲೇ ಏನಪ್ಪ ಅಂದರೆ ಕ್ಷಿಪಣಿಗಳನ್ನು ಎಲ್ಲನೂ ರೆಡಿ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅಲ್ಲಿ ಯಾರೋ ಬಂದರೂ ಆಕಾಶದ ಬಂದರೂ ಹೊಡಿಬೇಕು, ನೀರಿನಿಂದ ಬಂದರೂ ಹೊಡಿಬೇಕು, ಭೂಮಿಯಿಂದ ಬಂದರೂ ಹೊಡಿಬೇಕು, ಭೂಮಿಯಿಂದ ಬಂದರೂ ಅಲ್ಲಿ ಸೈನ್ಯವನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಹೆಂಗೆ ಬರ್ತೀವಿ ಬಾರಪ್ಪ ನೋಡೋಣ ಈ ಸಲ ಅಂತೇಳಿ. ಆಲ್ರೆಡಿ ಈ IRGCಯ ಮುಖಂಡರು ಇವತ್ತಿಂದ ಅವರು ಹಿರಿಯರು ಹೋಗಿಬಿಟ್ಟಿದ್ದಾರೆ. 40-50 ಜನ ಹಿರಿಯರೆಲ್ಲ ಹೋಗಿಬಿಟ್ಟಿದ್ದಾರೆ. ಇವತ್ತು ಏನಿದ್ರು ಯಂಗ್ ಜನ್ರೇಷನ್ ಅವ್ರು ಏನು ಡಿಸಿಷನ್ ತಗೋತಾರೆ ಅದು ಫೈನಲ್. ಇವತ್ತು ಅವ್ರ ಪರಿಸ್ಥಿತಿ ಹೇಗಾಗ್ಯದಪ್ಪ ಅಂತಂದ್ರೆ ನಾವು ಸಾಯೋದು ಕಡಿಪ ಅನ್ನುವಂಥದ್ದು. ಸಾಯೋಗ ಮೊಳಕಾಲು ಮಟ್ಟ ನೀರಂತೆ. ಸಮುದ್ರಕ್ಕೆ ಹೋದ್ರೆ ಮೊಳಕಾಲ ಮಟ್ಟನ ನೀರು ಇರ್ತದೆ. ಯಾಕೆ ನಾವು ಸಾಯಿದ್ರಪ್ಪ ನನಗೆ ಅದ್ರ ಭಯ ಇಲ್ಲ ಅನ್ನೋ ಸ್ಥಿತಿಯೊಳಗೆ ಇವತ್ತು ಇರಾನ್ ಸೈನಿಕರದಾರ. ಹೀಗಾಗಿ ಅವ್ರು ಹೋಗಿ ಮುಟ್ಟುವುದು ಅಂತಂದ್ರೆ ಸಾವನ್ನು ಹೋಗಿ ಮುಟ್ಟಿದಂಗೆ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಅದಕ್ಕಾಗಿ ಜಗದ ಎಲ್ಲ ತಜ್ಞರು ಇವತ್ತು ಅಮೆರಿಕಾಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಬೇಡ ಇದು ಹುಚ್ಚು ಸಾಹಸ ಮಾಡಲಿಕ್ಕೆ ಹೋಗ್ಬೇಡ. ಹರಿಕೇನ್ ಅಂತೀವಿ ನಾವು ಸ್ವಯಂ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ಕಾಯ್ತೀವಿ. ಜಪಾನದ ಹರಿಕೇನ್ ಅಂತಾರೆ, ಹರಿಕೇರಿ ಅಂತ ಕರೀತಾರೆ ಅವರಲ್ಲೇ. ಆ ಒಂದು ಹರಿಕೇರಿ ಅಂದರೆ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ಳೋಂಥ ಈ ಒಂದು ಉದ್ದೇಶಕ್ಕೆ ಅಮೆರಿಕ ಇವತ್ತು ಬಂದು ನಿಂತಿದ್ರೆ ಯಾರು ಬೇಡ ರೆಡಿ ಹೊರಟಿಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಇವತ್ತು ರೆಡಿ ಅದ ಇರಾನ್. ಮತ್ತು ಇರಾನ್ ಕೇವಲ ಇರಾನ್ ಆಗಿ ಉಳಿದಿಲ್ಲ ಇವತ್ತು, ಅದ್ರ ಹಿಂದೆ ಚೈನಾನು ಸಹಿತ ತನ್ನ ಶಸ್ತ್ರಾಸ್ತ್ರಗಳನ್ನ ತನ್ನ ಯುದ್ಧದ ಶಕ್ತಿಯಲ್ಲಿ ಹಚ್ಚುವಂಥದ್ದು, ಜೊತೆಗೆ ರಷ್ಯಾನೂ ಅವ್ರಿಗೆ ಸಪೋರ್ಟ್ ಮಾಡುವಂಥ ಸ್ಥಿತಿಯೊಳಗೆ ಅವ್ರು ಬಂದು ನಿಂತಿದ್ದರಿಂದಾಗೆ ಇವತ್ತು ಅಮೇರಿಕಾದ ಟ್ರಂಪ್ ಅಂದುಕೊಂಡ್ರೆ ಸುಲಭವಾಗಿ ಕರ್ಗ್ ದ್ವೀಪವನ್ನು ಕೈವಶ ಮಾಡ್ಕೊಳ್ಳೋದು ಸುಲಭ ಇಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಬೇಕಾಗಿದೆ. ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಟು ಅಮೇರಿಕಾ ಟು ರೀಚ್ ಆ್ಯಂಡ್ ಕ್ಯಾಪ್ಚರ್ ಆಫ್ ದಟ್ ಕರ್ಗ್ ಐಲ್ಯಾಂಡ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್, ವೆರಿ ಡಿಫಿಕಲ್ಟ್ ಟಾಸ್ಕ್. ನಮ್ಮನ್ನು ನಾವು ಸುಯಿಸೈಡ್ ಬಾಂಬರ್ ಹಿಡ್ಕೊಂಡು ಬಿದ್ದಂಗೆ ನಾವು ಸಾಯೋದು ಗ್ಯಾರಂಟಿ ಅನ್ನುವಂಥ ಪರಿಸ್ಥಿತಿ ಅದ. ಅದೇ ಕಾರಣಕ್ಕೆ ಎಲ್ಲ ರೀತಿ ತಯಾರಿನೂ ಸಹಿತ IRGC ಮಾಡಿದ. ಇವತ್ತು ಇಸ್ರೇಲ್ ಸಹಿತ ಇವ್ರ ಜೊತೆ ಹೋದರೂ ಸಹಿತ ಅಲ್ಲಿ ಗೆಲ್ಲೋದು ಭಾಳ ಕಷ್ಟ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸಪೋಸ್ ಇದರಲ್ಲಿ ಗೆದ್ದರೆ ಅಮೇರಿಕ ಜಗದ ಹೀರೋ, ಸೋತ್ರ ನಿಶ್ಚಿತವಾಗಿಯೂ ಇತಿಹಾಸ ಗರ್ಭವನ್ನು ಸೇರುವಂಥ ಕೆಲಸವನ್ನು ಟ್ರಂಪ್ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಇದ್ದಂಥ ಅಮೇರಿಕೆಯ ಒಂದು ವ್ಯಕ್ತಿತ್ವ, ಶಕ್ತಿತ್ವ ಇವತ್ತು ನಾಶ ಆಗುವ ಅಥವಾ ಉನ್ನತಕ್ಕೇರುವ ಎರಡೂ ಸ್ಥಿತಿ ಇದ್ದಾವೆ. ಆದರೆ ಒಂದು ಮಾತ್ರ ಇಡಬೇಕಾಗಿದೆ, ಇಲ್ಲಿ ಯಾರೋ ಗೆಲ್ಲಿ ಅವ್ರು ಗೆದ್ದವರ ಸೋತವರು ಸತ್ತರು ಅನ್ನುವಂಥದ್ದು ಹೊಸ ವ್ಯವಸ್ಥೆಗೆ ಮಾತ್ರ ನಾಂದಿ ಹಾಡ್ತಾ ಇದ್ದಾರೆ ಅನ್ನೋದಷ್ಟು ಸತ್ಯದ. ಏನೂ ಇರಲಿ, ಕರ್ಗ್ ದ್ವೀಪ ಅದನ್ನು ಗೆಲ್ಲಬಲ್ಲರ ನಮ್ಮ ಟ್ರಂಪ್ ಅವರು ಗೆದ್ದರೆ ನಿಜವಾಗಿ ಪವಾಡ್ ಅಂಥೇಳಿ ಇವತ್ತಿನ
ಈ ಶಸ್ತ್ರಾಸ್ತ್ರ ತಜ್ಞರು ಯುದ್ಧ ತಜ್ಞರು ಹೇಳ್ತಾ ಇದ್ದಾರೆ. ನೋಡೋಣ ಏನಾಗ್ಬೋದು ಅನ್ನೋದನ್ನು ಮುಂದಿನ 3-4 ದಿನದಲ್ಲಿ ಗೊತ್ತಾಗುವಂಥ ವಿಷಯದ. ಇದಕ್ಕೆ ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದಿಲ್ಲ, IRGC ಇರಾನದ ಈ ಸೈನ್ಯದ ಬಲ ಎದ್ದು ಒಗ್ಗಟ್ಟಾಗಿ ನಿಂತದ. ಬಂದ ಬಿಡಲಪ್ಪ ಒಂದು ಹಾಗೆ ಹೋಗ್ರಿ ಅಂತೇಳಿ ಫೈನಲ್. ನಾವು 50 ವರ್ಷ ಹಾದಿ ನೋಡ್ತಾ ಇದ್ವಿ, ಅಮೇರಿಕ ನಮ್ಗೆ ಕಾಡ್ತಾ ಬಂದದ, ನಮ್ಮ ನಿಷೇಧ ಹೇರಿ ಮತ್ತೇನು ಹೇರಿ ನಮ್ಮನ್ನು ನಾಶ ಮಾಡ್ತಾ ಬಂದದ. ಇವತ್ತು ನಾವು ನಾಶದ ಬಡ್ಡಿಲ್ಲ ಅವ್ರು ನಾಶ ಮಾಡಿಬಿಡ್ತೀವಿ ಅನ್ನೋಂಥ ಸ್ಥಿತಿಗೆ ಅವ್ರು ಬಂದಿದ್ದರಿಂದಾಗಿ ಅಮೇರಿಕ ಒಮ್ಮೆಲ್ಲ 10 ಸಲ ಅಲ್ಲ 100 ಸಲ ವಿಚಾರ ಮಾಡಿ ಇಲ್ಲಿ ಹೆಜ್ಜೆ ಇಡೋದು ಯೋಗ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವ. ಇದು ಇವತ್ತಿನ ವಸ್ತು ಸ್ಥಿತಿ. ಇದು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ H16 ನ್ಯೂಸ್ ಅರ್ಥಾತ್ ತರಬಿದ್ದು ಸತ್ಯ ಕೈಗರಡಿ ವಂದನೆಗಳು.